ಹುಟ್ಟುಹಬ್ಬದ ಹಬ್ಬದ ಸಂಭ್ರಮದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದಾರೆ. ಕೋಲಾರ ತಾಲೂಕು ಚೌಡದೇನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಜೊತೆಗೆ ಸೇರಿ ಕಂದಾಯ ಸಚಿವರು ತಮಟೆಯನ್ನ ಬಾರಿಸಿದ್ದಾರೆ. ಸಚಿವರ ತಮಟೆ ಸದ್ದಿಗೆ ಯುವಕರು ಡ್ಯಾನ್ಸ್ ಮಾಡಿದ್ದಾರೆ. ಚೌಡದೇನಹಳ್ಳಿ ಗ್ರಾಮದಲ್ಲಿ 29 ವರ್ಷಗಳ ನಂತರ ಬಂಡಿದ್ಯಾವರ ಮಹೋತ್ಸವ ನಡೀತಾ ಇದೆ. ಬಂಡಿದ್ಯಾವರ ಮಹೋತ್ಸವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿ ಗ್ರಾಮದ ಯುವಕರೊಂದಿಗೆ ಬೆರೆತು ತಮಟೆ ಬಾರಿಸಿದ್ದಾರೆ. ಈಗಾಗಲೇ 50ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ವಿವಿಧ ಆಸಕ್ತಿಗಳ ಕಾರಣಕ್ಕಾಗಿ ಅಮಾನತು ಮಾಡಿರುವಂತಹ ಉಡುಪಿ ಜಿಲ್ಲೆ ಪೊಲೀಸ್ ಅಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಈಗ ಮತ್ತೆ 16 ಮಂದಿ ಸಿಬ್ಬಂದಿಗಳ ಅಮಾನತು ಮಾಡಿದ್ದಾರೆ. ಇತ್ತೀಚೆಗೆ ಪೊಲೀಸರು ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದ ಸ್ಥಳಕ್ಕೆ ದಾಳಿ ನಡೆಸಿದ್ದು ಹಲವಾರು ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಸ್ಥಳೀಯವಾಗಿ ಮರಳುಗಾರಿಕೆ ನಡೆಸ್ತಾ ಇದ್ರು, ಆ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲದ ಹಿನ್ನೆಲೆಯಲ್ಲಿ ಜಿಲ್ಲೆಯ 16 ಮಂದಿ ಪೊಲೀಸ್ ಸಿಬ್ಬಂದಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ಕಾರ್ಕಳ, ಕುಂದಾಪುರ ಹಾಗೂ ಕೊಲ್ಲೂರು ಭಾಗದ ಪೊಲೀಸರು ಅಮಾನತುಗೊಂಡಿದ್ದಾರೆ. ಗಾಳಿ ಮಳೆಗೆ ಶಾಲೆ ಮೇಲ್ಚಾವಣಿ ಹಾರಿ ಹೋದ ಘಟನೆ ನೆಲಮಂಗಲ ತಾಲೂಕಿನ ಮೊದಲಕೋಟೆ ಗ್ರಾಮದಲ್ಲಿ ನಡೆದಿದೆ. ಮೊದಲಕೋಟೆ ಗ್ರಾಮದ ಸರ್ಕಾರಿ ಶಾಲೆಗೆ ಕಬ್ಬಿಣದ ಮೇಲ್ಚಾವಣಿ ಅಳವಡಿಸಲಾಗಿತ್ತು. ನಿನ್ನೆ ಬಿರುಗಾಳಿ ಸಹಿತ ಮಳೆ ಅಬ್ಬರಕ್ಕೆ 20ಕ್ಕೂ ಹೆಚ್ಚು ಕಬ್ಬಿಣದ ಶೀಟ್ಗಳು ಹಾರಿ ನೆಲಕ್ಕೆ ಬಿದ್ದಿದೆ. ಕಬ್ಬಿಣದ ಶೀಟು ಹಾರಿ ನೆಲಕ್ಕಪ್ಪಳಿಸುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಡಗು ಜಿಲ್ಲೆಯಲ್ಲಿ ಮಳೆರಾಯ ಬೊಬ್ಬಿರಿದು ಅಬ್ಬರಿಸಿದ್ದಾರೆ. ಮಡಿಕೇರಿ, ಗಾಳಿಬೀಡು, ಮೇಕೇರಿ, ಮಕ್ಕಂದೂರು, ಸುಂಟಿಕೊಪ್ಪ, ಬೋಯಿಕೆರೆ ಸೇರಿದಂತೆ ಹಲವೆಡೆ ವರುಣಾರ್ಭಟ ಜೋರಾಗಿದೆ. ಬೇಸಿಗೆಯಿಂದ ಬಸವಳದಿದ್ದ ಜನರಿಗೆ ಅನಿರೀಕ್ಷಿತ ಮಳೆ ಖುಷಿ ತಂದಿದ್ರೆ, ಏಕಾಏಕಿ ಮಳೆ ಎಂಟ್ರಿ ಕೊಟ್ಟ ಕಾರಣ ವಾಹನ ಸವಾರರು ಕೊಂಚ ಪರದಾಡಿದ್ರು. ಗಾಳಿ ಮಳೆಗೆ ಚಲಿಸ್ತಾ ಇದ್ದ ಆಟೋ ಮೇಲೆ ವಿದ್ಯುತ್ ಕಂಬ ಬಿದ್ದಿದ್ದು ಅದೃಷ್ಟವಶಾತ್ ಆಟೋ ಚಾಲಕ ಸೇರಿ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಸನ ಜಿಲ್ಲೆಯ ಹೊಂಕರವಳ್ಳಿ ಬಳಿ ಘಟನೆ ನಡೆದಿದೆ. ಬೋಸ್ಮಾನಹಳ್ಳಿಯಿಂದ ಮಳೆ ನಡುವೆ ಹೊಂಕರವಳ್ಳಿ ಕಡೆಗೆ ಬರ್ತಾ ಇದ್ದಂತಹ ಆಟೋ ಮೇಲೆ ಏಕಾಏಕಿ ವಿದ್ಯುತ್ ಕಂಬ ಬಿದ್ದಿದೆ. ಆಟೋದಲ್ಲಿದ್ದಂತಹ 3 ಪ್ರಯಾಣಿಕರು ಸ್ವಲ್ಪದರಲ್ಲೇ ಅಪಾಯದಿಂದ ಬಚಾವಾಗಿದ್ದಾರೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಹೈಟೆನ್ಷನ್ ವಿದ್ಯುತ್ ಕಂಬ ಬೀಳೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.